ಬೆಳಗ್ಗೆ 5:30ಗೆ ಮಾಕ್ ಪೋಲ್ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು, ಆ್ಯಕ್ಚುಯಲ್ ಪೋಲು ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆಗಿದ್ದು, ನಮ್ಮ ದಾವಣಗೆರೆ 13 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 1946 ಪೋಲಿಂಗ್ ಸ್ಟೇಷನ್ಸ್ಗಳು ಏನಿದೆ ಅಲ್ಲೆಲ್ಲವೂ ಕೂಡ ಭಾಳ ಶಾಂತಿಯುತವಾಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಬೆಳಗ್ಗೆ 9 ಗಂಟೆಗೆ 9.35% ವೋಟಿಂಗ್ ಆಗಿದ್ದು, ಈಗ 9 ಗಂಟೆಯಿಂದ 11 ಗಂಟೆ ಒಳಗಡೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಮತದಾರರು ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಿನ ಮತದಾನ ಪ್ರಮಾಣ ಸಂಖ್ಯೆ ಜಾಸ್ತಿ ಆಗುವಂತಹ ಭಾವನೆ ಇದೆ. ಸೊ ಎಲ್ಲರೂ ಕೂಡ ಮತದಾನ ಕೇಂದ್ರಕ್ಕೆ ಬಂದು ಮತದಾನವನ್ನು ಮಾಡಬೇಕು. ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಂತಿಯುತವಾದಂತಹ ವಾತಾವರಣ ಇದೆ. ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ತಮ್ಮ ಮತವನ್ನು ಚಲಾವಣೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಬೆಳಗ್ಗೆ 6:15 ಕೆಲವು ಕಡೆ ಕಂಟ್ರೋಲ್ ಯೂನಿಟ್ಗಳಲ್ಲಿ ರಿಸಲ್ಟ್ ಬಟನ್ ಪ್ರೆಸ್ ಆಗ್ತಿಲ್ಲ ಅಂತ ಮಾಹಿತಿ ಬಂದಿತ್ತು. ಸೊ ಅಂದಾಜು 5 ಕಂಟ್ರೋಲ್ ಯೂನಿಟ್ಗಳನ್ನು ನಾವು ಬದಲಾವಣೆ ಮಾಡಿದ್ದೇವೆ. 3 ಬ್ಯಾಲೆಟ್ ಯೂನಿಟ್ಗಳನ್ನ ಬದಲಾವಣೆ ಮಾಡಿದ್ದೇವೆ. ಕೆಲವು ಕಡೆ ವಿವಿಪ್ಯಾಟ್ ಮಿಷಿನ್ಸನ್ನು ಕೂಡ ಎರರ್ ತೋರಿಸ್ತಾ ಇತ್ತು. ಸೊ ಅವುಗಳನ್ನು ಕೂಡ ಬದಲಾವಣೆ ಮಾಡಿದ್ದೇವೆ. ಹೆಚ್ಚಿನ ಪ್ರಮಾಣದಲ್ಲಿ ಮಿಷಿನ್ಸ್ ಏನು ಬದಲಾವಣೆ ಆಗಿಲ್ಲ. ಪ್ರಮುಖವಾಗಿ ಎಲ್ಲ ಮಾಕ್ ಪೋಲ್ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿಯೇ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ಅವನ್ನೆಲ್ಲವನ್ನೂ ಕೂಡ ನಿಯಮಾನುಸಾರ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ. ಇಲ್ಲಿ ದಾವಣಗೆರೆ ತಾಲೂಕಲ್ಲಿ ಒಂದು ಕಡೆ ಮಾಯಕೊಂಡ ಕ್ಷೇತ್ರದಲ್ಲಿ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದರು. ನಮ್ಮ ತಹಸೀಲ್ದಾರ್ ಹೋಗಿದ್ದಾರೆ. ಚನ್ನಗಿರಿನಲ್ಲೂ ಕೂಡ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದರು. ಈಗ ಆಲ್ರೆಡಿ ಬೆಳಗ್ಗೆಯಿಂದ ಅಂದಾಜು 25 ಮತದಾರರು